ಐ ಡೋಂಟ್ ವಾಂಟ್ ಎನಿ ಐಡೆಂಟಿಟಿ. ಬಟ್ ನನ್ನ ಅನುಭವ ಏನಾದ್ರು ಉಪಯೋಗಕ್ಕೆ ಬಂದರೆ ಪ್ರಪಂಚಕ್ಕೆ ಹಂಚ್ಕೊಳ್ಳುವ. ಹಾಗಂತ ನಾನು ಹೇಳಿದ್ದೇ ಪರಮ ಸತ್ಯ ಅಂತಲ್ಲ ಅಲ್ವಾ. ನಿಮ್ಮ ಮಾಧ್ಯಮದಲ್ಲೂ ಎಷ್ಟೋ ಜನ ರಿಸರ್ಚ್ ಮಾಡೋರಿದ್ದಾರೆ. ವಿಶ್ವೇಶ್ವರ ಭಟ್ರು ಅನುಭವಿಯ ರಿಸರ್ಚ್ ನೀವು ಕೇಳಿದ್ರಿ, ಡಿಸಿಷನ್ಸ್ ತಗೊಳ್ಳೋದು ಅಂತ. ವಿಶ್ವೇಶ್ವರ ಭಟ್ರ ಡಿಸಿಷನ್ಸು ಅವರ ಕಾಲಮ್ ವರ್ಕನ್ನು ನೀವು ಓದಿ. ಈಗ ಮಧ್ಯದಲ್ಲಿ ಬಂದು ಯಾರೋ ಎಡಿಟರ್ ಬರೆಯೋ ಕಾಲಮ್ ವರ್ಕನ್ನು ಓದಿ. ವಿಶ್ವೇಶ್ವರ ಭಟ್ರು ಬರಿಬೇಕಾದ್ರೆ ಅವರಷ್ಟು ವರ್ಷದ ಅನುಭವ, ಅಧ್ಯಯನ, ಪತ್ರಿಕೋದ್ಯಮ ಅನ್ನೋದೊಂದು ತಪಸ್ಸು, ಅಲ್ಲಿ ಶಬ್ದವೂ ತೂಕ ಇರುತ್ತೆ, ಎಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಬರೀತಾರೆ. ಅವ್ರದ್ದು 2 ಲೈನಲ್ಲಿ ಈಗಿನ ಎಡಿಟರ್ ಬರೆಯೋ 3 ಪೇಜಿನ ಕಂಟೆಂಟ್ ಕವರ್ ಆಗಿರುತ್ತೆ. ಹೌದು ತಾನೇ? ಇದು ನಾನು ಹೇಳಿದ್ದೆ, ಡಿಸಿಷನ್ ಪ್ರಶ್ನೆ ಕೇಳಿದ್ದೆ. ಈಗಿನ ಹುಡುಗರು ಎಕ್ಸೈಟ್ಮೆಂಟಲ್ಲಿ ಗೂಗಲಲ್ಲಿ ನೋಡಿಯೋ ಅಥವಾ ಜೋಶಲ್ಲೋ ಇನ್ಯಾರ್ದೋ ಕಾಪಿರೈಟ್ ಮಾಡಿಯೋ ಅಥವಾ ಇವನ್ನೇನೋ ಹೊಸ ಶಬ್ದ ಹಾಕಿ 1-2 ಪೇಜ್ ಬರೆದ್ರು. ಹಿಂದಿನವರ ಡಿಸಿಷನ್ ಹೇಗಿತ್ತು ಅಂದರೆ ಗಾಯತ್ರಿ ಮಂತ್ರದ ಹಾಗೆ 24 ಅಕ್ಷರದಲ್ಲಿ ಜಗತ್ತೇ ಇರೋ ರಹಸ್ಯ ಇರ್ತಿತ್ತು. ಈಗಿನವರ ಡಿಸಿಷನ್ ಹೇಗಂದರೆ 24 ಪುಟದಲ್ಲಿ 2 ಅಕ್ಷರದ ವೆಯ್ಟ್ ಇರ್ತದೆ.